Hello students, today we are taking class ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ಸ್ ಆಯಿತಾ. ಚತುರ್ಭುಜಗಳ ಪರಿಚಯ ಅಧ್ಯಾಯ 4 ಚತುರ್ಭುಜಗಳ ಪರಿಚಯ. ಇಂಟ್ರೊಡಕ್ಷನ್ ನೋಡಬೇಕಾಗಿತ್ತು ಅಂದರೆ ಇಂಟ್ರೊಡಕ್ಷನ್ ಏನು ಹೇಳ್ತಿದ್ದ? ಫಸ್ಟ್ ಒನ್ ಪ್ಲೇನ್ ಸರ್ಫೇಸ್, ಏನು ಸಮತಲ ಮೇಲ್ಮೈ. ಈಗ ಸಮತಲ ಮೇಲ್ಮೈ ಅಂದರೆ ಯಾವ್ದು ಹೇಳ್ಬೋದು ನಾವು? ಪೇಪರ್ ಹೇಳ್ಬೋದು, ಬ್ಲ್ಯಾಕ್ ಬೋರ್ಡ್ ಹೇಳ್ಬೋದು, ನೆಕ್ಸ್ಟ್ ನೋಟ್ಬುಕ್ಕದ ಮೇಲ್ಮೈ ಹೇಳ್ಬೋದು, ಬೆಂಚ್ ಮೇಲ್ಮೈ ಹೇಳ್ಬೋದು. ಇವೆಲ್ಲ ಏನಾಗಿರ್ತವೆ? ಎಕ್ಸಾಂಪಲ್ ಸಮತಲಕ್ಕೆ ಉದಾಹರಣೆಗಳಾಗಿರ್ತಾವೆ. ಪ್ಲೇನ್ ಸರ್ಫೇಸ್ ಅಂತ ಹೇಳ್ತೀವಿ. ಪೇಪರ್ ಈಸ್ ದ ಮಾಡೆಲ್ ಆಫ್ ಪ್ಲೇನ್ ಸರ್ಫೇಸ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಬ್ಲ್ಯಾಕ್ ಬೋರ್ಡ್, ಬೆಂಚಸ್, ನೋಟ್ ಮೇಲ್ಮೈ ಇವೆಲ್ಲನೂ ಏನು ಪ್ಲೇನ್ ಸರ್ಫೇಸ್ ಆಗಿರ್ತಾವೆ. ನೆಕ್ಸ್ಟ್ ಒನ್ ಇನ್ನೊಂದು ವಕ್ರರೇಖೆ ಅಂತ ಹೇಳ್ತೀವಿ. ಏನು ವಕ್ರರೇಖೆ ಅಂದರೆ? ವಕ್ರರೇಖೆ ಅಂದರೆ ಏನು ಅಂತ ಕೇಳಿದಾಗ, ವೆನ್ ಯು ಜಾಯಿನ್ ಅ ನಂಬರ್ ಆಫ್ ಪಾಯಿಂಟ್ಸ್ ವಿತೌಟ್ ಲಿಫ್ಟಿಂಗ್ ಅ ಪೆನ್ಸಿಲ್ ಫ್ರಮ್ ದ ಪೇಪರ್. ಈಗ ನೀವು ಒಂದು ಆಟ ಆಡ್ತೀರಿ, ಗೇಮ್ ಆಡ್ತಿರ್ತೀರಿ, ಏನು ಒಟ್ಟ ಕೈ ಹತ್ತಲಾರ್ದೆ ಬರಿಬೇಕು ನೋಡ್ರಿ. ಹೇಳ್ತಿರ್ತೀರಿಲ್ಲ, ಕೈ ಹತ್ತಲಾರ್ದೆ ಬರಿಬೇಕು, ಕೈ ಹತ್ತಲಾರ್ದೆ ಡ್ರಾ ಮಾಡ್ಬೇಕು. ಅಂಥವೇನಾಗಿರ್ತಾವೆ ನಮಗೆ ವಕ್ರರೇಖೆ. ಅದೇನು ಪ್ಲೇನಾಗಿ ಬರ್ತದ? ಸೀದಾ ಬರ್ತದ? ಇಲ್ಲ. ನಾವೇನು ಮಾಡ್ತೀವಿ? ಹಂಗೆ ರೌಂಡ್ 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 ಹಾಕೋತಾ ಹೋಗ್ತೀವಿ. ಅಂದರೆ ಇದು ಪ್ಲೇನ್ ಕರ್ವ್ ಅಂತ ಹೇಳ್ತೀವಿ, ವಕ್ರರೇಖೆ ಅಂತ ಹೇಳ್ತೀವಿ. ಏನು ಸೀಸದ ಕಡ್ಡಿಯಿಂದ ಕೊಟ್ಟಿದ್ದಾರೆ ಇಲ್ಲೇ. ಸೀಸದ ಕಡ್ಡಿಯನ್ನು ಹಾಳೆಯ ಮೇಲಿನಿಂದ ಎತ್ತದೆ ಹಲವಾರು ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವಂತಹ ಒಂದು ಮೇಲ್ಮೈನ ನಾವೇನಂತ ಹೇಳ್ತೀವಿ? ವಕ್ರರೇಖೆ ಅಂತ ಹೇಳ್ತೀವಿ. ನೀವು ಲಾಸ್ಟ್ ಇಯರ್ ಕಲ್ತಿದ್ದೀರಿ ಎಲ್ಲರೂ, ವಿವಿಧ ರೀತಿಯಾದಂಥ ವಕ್ರರೇಖೆಯನ್ನು ಕಲ್ತಿದ್ದೀರಿ. ಇಲ್ಲೊಂದು ನಿಮ್ಮ ಗೇಮ್ ಕೊಟ್ಟಿದ್ದಾರೆ, ಈ ಗೇಮನ್ನು ನೀವು ಮಾಡಿ ತೋರಿಸ್ಬೇಕು. ನಮಗೆ ಏನು ಆಕೃತಿ ಕೊಟ್ಟಿದ್ದಾರೆ, ಇವೆರಡನ್ನೂ ನೀವೇನು ಮಾಡಬೇಕು? ಹೊಂದಿಸಿ ಬರಿಬೇಕು. ಇದು ನಿಮಗೆ ಒಂದು ಏನು ಚಟುವಟಿಕೆ ಅಂತ ಹೇಳ್ಬೋದು. ನೀವೇ ಮಾಡಿ ನಮಗೆ ತೋರಿಸ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಒನ್ ಬಹುಭುಜಗಳು ಅಂತ ಹೇಳ್ತೀವಿ. ಕಲ್ತಿರಿದನ್ನು ಬಹುಭುಜಗಳು, ಪಾಲಿಗಾನ್ಸ್, ಏನು ಪಾಲಿಗಾನ್ಸ್ ಅಂತ ಕಲ್ತಿದ್ದೀರಿ. ಏನು ರೀ ಇಲ್ಲೇ ಪಾಲಿಗಾನ್ಸ್ ಅಂದರೆ ಏನಂತ ಹೇಳ್ತೀವಿ ನಾವು? ರೇಖಾಖಂಡಗಳ ಸೇರುವಿಕೆಯಿಂದ ಉಂಟಾದ ಸರಳವಾದ ಆಕೃತಿ, ಆವೃತ ವಜ್ರಾಕೃತಿ ಅಂತ ಹೇಳ್ತೀವಿ. ಏನು ರೇಖಾಖಂಡಗಳ ಸೇರುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿಯನ್ನು ಏನಂತ ಹೇಳ್ತೀವಿ? ಬಹುಭುಜ ಅಂತ ಹೇಳ್ತೀವಿ. ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಅಪ್ ಆಫ್ ಓನ್ಲಿ ಲೈನ್ ಸೆಗ್ಮೆಂಟ್ಸ್. ದೀಸ್ ಆರ್ ದ ಲೈನ್ ಸೆಗ್ಮೆಂಟ್ಸ್. ಎಂಥವ? ಸಿಂಪಲ್ ಕ್ಲೋಸ್ಡ್ ಕರ್ವ್. ದೀಸ್ ಆರ್ ದ ಕ್ಲೋಸ್ಡ್, ಎಲ್ಲಿ ಓಪನ್ ಇಲ್ಲ. ಅದಾ a simple closed curve made up of only line segments. These are the line segments. Is called polygon. ಇವೆಲ್ಲ curve that are the polygons. These are not polygons because these are the open. ಹೆಂಗವ ಇವು? ಬಹುಭುಜಗಳು ಇಲ್ಲ. ಇಲ್ಲೇ ಏನಾಗ್ಯಾವ? ಎಲ್ಲನೂ ಓಪನ್ ಆಗ್ಯಾವ. ಹೀಗಾಗಿ ಇವಕ್ಕೆ ಏನಂತ ಹೇಳೋದಿಲ್ಲ ನಾವು? ವಕ್ರಾಕೃತಿಗಳಂತ. ಇಂಥವು ಬಹುಭುಜಗಳಾಗಿಲ್ಲದ ವಕ್ರಾಕೃತಿ ಅಂತ ಹೇಳ್ತೀವಿ. ಕರ್ವ್ಸ್ ದಟ್ ಆರ್ ದ ನಾಟ್ ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಹೌದಾ? ಈಗ ಕೆಲವೊಂದು ಉದಾಹರಣೆಗಳನ್ನು ಕೊಡಬೇಕು ನೀವು ಇವುಗಳಿಗೆ. ಯಾವ್ಯಾವ ರೀ? ಬಹುಭುಜಗಳಾಗಿರುವ ವಕ್ರಾಕೃತಿಗಳಿಗೆ ಯಾವ್ಯಾವ ಉದಾಹರಣೆ ಇರ್ತಾವ? ಬಹುಭುಜಗಳು ಅಲ್ಲದಂತಹ ಯಾವ್ಯಾವ ವಕ್ರಾಕೃತಿಗಳು ಇರ್ತಾವ ಅವುಗಳನ್ನು ನೀವೇನಂತ ಹೇಳಬೇಕು? ಉದಾಹರಣೆಗಳನ್ನು ಕೊಡಬೇಕು. ಹೌದಾ? ಈಗ ಬಹುಭುಜಗಳ ವರ್ಗೀಕರಣ ಅಂತ ಬರ್ತಾವೆ. ನಿಮಗೆ ಗೊತ್ತದ ಬಹುಭುಜಗಳು ಯಾವ ಇರ್ತಾವೆ? ಎರಡಕ್ಕಿಂತ ಮೇಲ್ಪಟ್ಟ ರೇಖೆಗಳನ್ನು ಹೊಂದಿದ್ರೆ ಅವುಗಳಿಗೆ ನಾವೇನಂತ ಹೇಳ್ತೀವಿ? ಶೃಂಗಗಳಿರಬೇಕು, ಬಾಹುಗಳ ಸಂಖ್ಯೆ ಇರಬೇಕು. ಅವುಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಬಹುಭುಜಗಳು ಅಂತ ಹೇಳ್ತೀವಿ. ಬಹುಭುಜಗಳು ಎರಡು ಅಥವಾ ಎರಡಕ್ಕಿಂತ ಮೇಲ್ಪಟ್ಟು ಬಂದಿರ್ತಾವೆ. ಸಿಂಪಲ್ ಎಕ್ಸಾಂಪಲ್ ಅಂದರೆ ಬಹುಭುಜಗಳು ಯಾವಾಗಿರ್ತಾವೆ ರೀ? ತ್ರಿಭುಜ ಅಂತ ಹೇಳ್ತೀವಿ, ಚತುರ್ಭುಜ ಅಂತ ಹೇಳ್ತೀವಿ. ಹೌದಾ? ಪಂಚಭುಜ, ಷಡ್ಭುಜ, ಸಪ್ತಭುಜ, ಅಷ್ಟಭುಜ, ನವಭುಜ, ದಶಭುಜ ಇವೆಲ್ಲ ಹೇಳ್ತೀವಿ. ಇಲ್ಲೇ ನೋಡಿರಿ ನಿಮಗೆ ಕೊಟ್ಟಿದ್ದಾರೆ. ಏನು? ಕ್ಲಾಸಿಫಿಕೇಶನ್ ಆಫ್ ಪಾಲಿಗಾನ್ಸ್, ನಂಬರ್ ಆಫ್ ಸೈಡ್ಸ್ ಆರ್ ವರ್ಟೈಸ್. ಶೃಂಗಗಳು ಅಥವಾ ಬಾಹುಗಳ ಸಂಖ್ಯೆ. ಕ್ಲಾಸಿಫೈ ಹೆಂಗೆ ಮಾಡ್ತೀವಿ? ಇಲ್ಲೇ 3 ಬಾಹುಗಳು ಇತ್ತು ಅಂದರೆ, 3 ಶೃಂಗಗಳಿತ್ತು ಅಂದರೆ ನಂಬರ್ ಆಫ್ ಸೈಡ್ಸ್ ಎಷ್ಟವ? 3 ಇತ್ತು. ಪಾಯಿಂಟ್ಸ್ ಎಷ್ಟವ? ವರ್ಟೈಸಸ್ 3 ಇತ್ತು ಅಂದರೆ ಅದನ್ನೇನಂತ ಹೇಳ್ತೀವಿ? ಟ್ರಯಾಂಗಲ್. This is triangle. Simple figure is triangle. Okay. Then 4 sides 4 vertices ಇತ್ತು ಅಂದರೆ 4 ಬಾಹುಗಳು ಮತ್ತು 4 ಶೃಂಗಗಳು ಇದರಿಂದ ಅದನ್ನೇನಂತ ಹೇಳ್ತೀವಿ? ಕ್ವಾಡ್ರಿಲ್ಯಾಟರಲ್, ಚತುರ್ಭುಜ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಚತುರ್ಭುಜ. ಇದು ಒಂದು ಸಿಂಪಲ್ ಮಾದರಿ ಅಂತ ಚಿತ್ರ ಯಾವುದೇ ಇರ್ಬೋದು. 4 ಬಾಹುಗಳು 4 ಶೃಂಗಗಳನ್ನು ಹೊಂದಿದ್ದಂತಹ ಒಂದು
ಆಕೃತಿ ಅಂತ ಹೇಳ್ತೀವಿ. ನೆಕ್ಸ್ಟ್ 5 ಭುಜಗಳಿತ್ತು ಅಂದರೆ, 5 ಬಾಹುಗಳು ಮತ್ತು 5 ಶೃಂಗಗಳಿದ್ವು ಅಂದರೆ 5 number of sides and vertices. These are pentagon. This is a pentagon. Model of figure of pentagon. Okay. Next one hexagon. Hexagon ಅಂದರೆ 6 ಬಾಹುಗಳಿರಬೇಕು, 6 ಶೃಂಗಗಳಿರಬೇಕು. 6 ಬಾಹುಗಳು ಮತ್ತು 6 ಶೃಂಗಗಳು. The number of sides ಎಷ್ಟಿರಬೇಕು ರೀ? 6. Vertices also 6. This is like 1, 2, 3, 4, 5, 6. Okay. Then heptagon. Heptagon 7. 7 sides and 7 vertices. This is a heptagon. Octagon 8 sides and 8 vertices. Okay. Nonagon, decagon 9 sides ಇರಬೇಕು, 9 vertices ಇರಬೇಕು. 9 ಬಾಹುಗಳು ಮತ್ತು 9 ಶೃಂಗಗಳು. ಡೆಕಾಗಾನ್. ಡೆಕಾಗಾನ್ ಮೀನ್ಸ್ 10 ಬಾಹುಗಳು ಮತ್ತು 10 ಶೃಂಗಗಳು. ಲಾಸ್ಟ್ ಎನ್ಗಾನ್ ಅಂತ ಬರ್ತದೆ, ಅಂದ್ರೆ ಎಂಡ್ಲೆಸ್, ಎಷ್ಟೋ ಇರ್ಬೋದು. ಅವುಗಳಿಗೆ n ನಂಬರ್ ಆಫ್ ಸೈಡ್ಸ್ ಆ್ಯಂಡ್ n ನಂಬರ್ ಆಫ್ ವರ್ಟೈಸಿಸ್ ಅಂತ ಹೇಳ್ತೀವಿ. ಓಕೆ. ಇಲ್ಲಿ ಇಷ್ಟನ್ನು ನಾವೇನಂತ ದಶಭುಜ, ತ್ರಿಭುಜ, ಚತುರ್ಭುಜ, ಪಂಚಭುಜ, ಷಡ್ಭುಜ, ಸಪ್ತಭುಜ, ಅಷ್ಟಭುಜ, ನವಭುಜ ಮತ್ತು ದಶಭುಜ, ಎನ್ ಭುಜಗಳು. ಹಾಗೆ ಸೋನ್ ಅಂತ ಇನ್ಫಿನಿಟಿ ಅಂತ ಹೇಳ್ತೀವಿ. ಅವುಗಳಿಗೆ ಎನ್ ಭುಜಗಳು ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಒನ್ ಡಯಾಗ್ನಲ್ಸ್ ಅಂತ ಬರ್ತದೆ. ಏನ್ರಿ ಡಯಾಗ್ನಲ್ಸ್ ಅಂದರೆ ಕರ್ಣಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕರ್ಣಗಳು. ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಏನ್ರಿ? ಕರ್ಣಗಳು. ಈಗ ನಾವು ಒಂದು ಚತುರ್ಭುಜವನ್ನು ತೆಗೆದುಕೊಂಡ್ರೆ ಇಲ್ಲೇನಂತ ಹೇಳ್ತೀವಿ? ಎ ಬಿ ಸಿ ಡಿ. ದೀಸ್ ಆರ್ ಒನ್ ಏನಂತ ಹೇಳ್ತೀವಿ? ಕ್ವಾಡ್ರಿಲ್ಯಾಟರಲ್. ಓಕೆ. 4 sides and 4 vertices. 4 ಬಾಹುಗಳು ಮತ್ತು 4 ಶೃಂಗಗಳನ್ನು ಹೊಂದಿರುವುದನ್ನು ಒಂದು ಚತುರ್ಭುಜ ಅಂತ ಹೇಳ್ತೀವಿ. ಇದು ಒಂದು ಮಾದರಿ ಚಿತ್ರ ಅಂತ ಹೇಳ್ರಿ. ಅದಕ್ಕೆ ನಾವೇನು ಮಾಡ್ತೀವಿ? ಕರ್ಣಗಳನ್ನು ಎಳಿತೀವಿ. ಓ ಬಿಂದುವಿನಲ್ಲಿ ಸೇರಿರಲಿ. ಏನಾಗಿದೆ? ಓ ಬಿಂದು. ಈಗ ಕರ್ಣ ಯಾವುದಂತ ಹೇಳ್ತೀವಿ ನಾವು? ಎ ಸಿ ಮತ್ತು ಬಿ ಡಿ ಕರ್ಣಗಳು. 2 diagonals are there. One is AC, another one is BD. ಕರ್ಣ ಅಂತ ಹೇಳ್ತೀವಿ. ಹೌದಾ? ಅದೇ ರೀತಿ ಇಲ್ಲೇ ಪೆಂಟಾಗಾನನ್ನು ನಾವು ತೆಗೆದುಕೊಂಡಾಗ ಪೆಂಟಾಗಾನ್ ಈ ರೀತಿ ಪೆಂಟಾಗಾನ್ ಅಂತ ಬರುತ್ತೆ. ಹೌದಾ? ನೆಕ್ಸ್ಟ್ ಎ ಬಿ ಸಿ ಡಿ ಆ್ಯಂಡ್ ಇ. ಇಲ್ಲೇ ಕರ್ಣ ಯಾವ್ಯಾವ ಬಂದು ರೀ? ಡಯಾಗ್ನಲ್ಸ್ ಯಾವ್ಯಾವ ಬಂದು? ಬಿ ಇ. ಹೌದಾ? ಬಿ ಇ. ನೆಕ್ಸ್ಟ್ ಸಿ ಇ. ನೆಕ್ಸ್ಟ್ ಬಿ ಡಿ, ಎ ಸಿ ಆ್ಯಂಡ್ ಎ ಡಿ. 5 diagonals are there. This is 1, 2, 3, 4 and this is 5. ಹೌದಾ? 5 ಬರ್ತಾವೆ. ನೆಕ್ಸ್ಟ್ ಒನ್ ಇಲ್ಲಿ ನಾವು ಹೇಳ್ತೀವಿ ಈ ರೀತಿಯಾಗಿ ನಾವೇನಂತ ಹೇಳ್ತೀವಿ? ಕರ್ಣ ಒಂದು ಬಹುಭುಜದಲ್ಲಿ ಯಾವುದೇ 2 ಕ್ರಮಾನುಗತವಲ್ಲದ ಶೃಂಗಬಿಂದುಗಳನ್ನು ಸೇರಿಸುವಂತಹ ಒಂದು ರೇಖಾಖಂಡ. ಅವುಗಳನ್ನು ಏನಂತ ಹೇಳ್ತೀವಿ? ಕರ್ಣ ಅಂತ ಹೇಳ್ತೀವಿ. ಅ ಡಯಾಗ್ನಲ್ ಇಸ್ ಅ ಲೈನ್ ಸೆಗ್ಮೆಂಟ್ ಕನೆಕ್ಟಿಂಗ್ 2 non-consecutive vertices. ಕ್ರಮಾನುಗತ ಅಲ್ಲ, ನಾನ್ ಕನ್ಸಿಕ್ಯೂಟಿವ್. ಕನ್ಸಿಕ್ಯೂಟಿವ್ ಅಂದರೆ ಕ್ರಮಾನುಗತ, ಕನ್ಸಿಕ್ಯೂಟಿವ್ ಅಲ್ಲ. ಹೌದಾ? ನಾನ್ ಕನ್ಸಿಕ್ಯೂಟಿವ್ ವರ್ಟೈಸಸ್, 2 ಕ್ರಮಾನುಗತವಲ್ಲದ ಶೃಂಗಬಿಂದುಗಳನ್ನು ಸೇರಿಸುವಂತಹ ಒಂದು ರೇಖಾಖಂಡವನ್ನು ನಾವೇನಂತ ಹೇಳ್ತೀವಿ? ಕರ್ಣ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ಒಂದು ಕರ್ಣ ಅಂತ ಹೇಳ್ತೀವಿ. ಇಲ್ಲೇ ನೋಡ್ರಿ, ಒಂದು ಚಿತ್ರವನ್ನು ಕೊಟ್ಟಾರೆ. ಯಾವುದು? ಒಳವಲಯ ಒಂದು ಸೀಮೆಯ ಗಡಿಯನ್ನು ಹೊಂದಿರುತ್ತದೆ, ಹೊರವಲಯ ಸೀಮೆಯನ್ನು ಹೊಂದಿರುತ್ತದೆ ಎ ಎಂದು ಚರ್ಚಿಸಿ ಅಂತ ಹೇಳ್ಯಾರ. ಏನಂತ ನೋಡ್ಬೋದು ನಿಮಗೆ? ಏನು ಇಲ್ಲಿ ನೋಡ್ಕೋಬೋದು ನಾವಿಲ್ಲೇ? ಒಳವಲಯ ಮತ್ತು ಹೊರವಲಯ ಅಂತ ಹೇಳ್ತೀವಿ. ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್. ಏನಂತ ಹೇಳಿದ್ರೆ, ಒಳವಲಯ ಒಂದು ಸೀಮೆ ಗಡಿಯನ್ನು ಹೊಂದಿರುತ್ತದೆ, ಸೀಮೆ ಅಥವಾ ಒಂದು ಗಡಿ ಅಂತ ಹೇಳ್ತೀವಿ. ಹೊರವಲಯವು ಸೀಮೆ ಹೊಂದಿರುತ್ತದೆಯೇ? ಹೊರವಲಯ ಹೊಂದಿರೋದಿಲ್ಲ. ಯಾಕಂದರೆ ಹೆಂಗಿರ್ತದೆ? ಅದು ಅಗಾಧವಾದಂಥದ್ದು ಇರ್ತದೆ. ಹೌದಾ? ಅಪರಿಮಿತವಾಗಿರ್ತದೆ. ಅದರಿಂದ ಇದೇನಾಗಿರೋದಿಲ್ಲ, ಒಂದು ಗಡಿಯನ್ನು ಹೊಂದಿರುವುದಿಲ್ಲ, ಸೀಮೆಯನ್ನು ಹೊಂದಿರುವುದಿಲ್ಲ. ಈಗ ನಾವು ನಮ್ಮ ಕ್ಲಾಸ್ ರೂಮ್ ಇಷ್ಟೇ ಅದಪ್ಪ. ಹೌದಾ? ನಮ್ಮ ಕ್ಲಾಸ್ ರೂಮ್ ಇಷ್ಟೇ ಅದ. ಇಷ್ಟೇ ಮಾತ್ರ ನಮ್ಮದು
10th ಕ್ಲಾಸ್ ಅಥವಾ 8th ಕ್ಲಾಸ್ ಅಂತ ಹೇಳ್ತೀವಿ. ಇದನ್ನು ಬಿಟ್ಟು ಹೊರಗಡೆ ಹೋದರೆ ಇದು ನಮ್ದಲ್ಲ, ಹೌದಾ? ಇದು ಮಾತ್ರ ನಮ್ಮದು ಸೀಮೆ, ಇಂಟೀರಿಯರ್ ಅಂತ ಹೇಳ್ತೀವಿ. ಇದನ್ನು ಎಕ್ಸ್ಟೀರಿಯರ್, ಹೊರವಲಯ ಅಂತ ಹೇಳ್ತೀವಿ. ಇಲ್ಲಿ ಹೋದರೆ ಬೇಕಾದಷ್ಟು ಹೊರಗೂ ಹೋಗ್ಬೋದು, ಗ್ರೌಂಡ್ನಾಗ ಹೋಗ್ಬೋದು, ಬೇಕಾದಂಗೆ ಹೋಗ್ಬೋದು, ಹೌದಾ? ಅಷ್ಟು ನಾವು ತಿಳ್ಕೋಬೇಕು. ಇಂಟೀರಿಯರ್ ಒಳವಲಯ ಮತ್ತು ಹೊರವಲಯ, ಒಂದು ಸೀಮೆಯನ್ನು ಹೊಂದಿರುತ್ತದೆ, ಇದು ಹೊಂದಿರುವುದಿಲ್ಲ ಅಂತ ಹೇಳ್ತೀವಿ. ಆಯ್ತಾ? ನೆಕ್ಸ್ಟ್ ಒನ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಪಾಲಿಗಾನ್ಸ್ ಅಂತದ ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜಾಕೃತಿಗಳು ಅಂತ ಹೇಳ್ತೀವಿ. ಬಹುಭುಜ ಆಕೃತಿಗಳು ಅಂತ ಹೇಳ್ತೀವಿ. ಇಲ್ಲೇ ನೋಡ್ರಿ, ಇಲ್ಲಿ ಬಹಿರ್ವಕ್ರ ಭುಜಗಳು ಮತ್ತು ಅಂತರ್ವಕ್ರ ಭುಜಗಳ ಬಹಿರ್ವರ್ಕ ಅಂತಂದರೆ ಹೊರಗಡೆ ಚಾಚ್ಕೊಂಡಿರುವಂಥವು, ಹೌದಾ? ಹಿಯರ್ ಸಮ್ ಏನು ಕನ್ವೆಕ್ಸ್ ಪಾಲಿಗಾನ್ಸ್ ಆ್ಯಂಡ್ ಕನ್ಕೇವ್ ಪಾಲಿಗಾನ್ಸ್ ಅಂತ. ಕನ್ಕೇವ್ ಅಂತಂದರೆ ಹೊರವಲಯ, ಕನ್ವೆಕ್ಸ್ ಅಂತಂದ್ರೆ ಒಳವಲಯ, ಕನ್ಕೇವ್ ಹೊರಗಡೆ ಚಾಚಿಕೊಂಡ. ಇವೆಲ್ಲ ಏನಾಗ್ಯಾವ್ರಿ? ಹೊರಗಡೆ. ಇಲ್ಲೇ ನೋಡ್ರಿ, ಇವೆಲ್ಲ ಹೊರಗಡೆ ಈ ರೀತಿ ಚಾಚ್ಕೊಂಡಿದ್ದನ್ನು ನಾವೇನಂತ ಹೇಳ್ತೀವಿ? ಬಹಿರ್ವಕ್ರ, ಹೊರಗಡೆ ಚಾಚ್ಕೊಂಡೇವೆ. ಕಾನ್ವೆಕ್ಸ್ ಪಾಲಿಗಾನ್ಸ್, ಕನ್ಕೇವ್ ಅಂದರೆ ಒಳಗಡೆ, ನಿಯಮಿತವಲ್ಲದ ಬಹುಭುಜಗಳು ಅಂತರ್ವಕ್ರ ಅಂತ ಹೇಳ್ತೀವಿ. ಈ ರೀತಿ ಒಳಗಡೆ ಚಾಚ್ಕೊಂಡಿದ್ದೇವೆ ಇವೆಲ್ಲ, ಹೌದಾ? ಇವುಗಳನ್ನು ನಾವೇನಂತ ಹೇಳ್ತೀವಿ? ಬಹಿರ್ವಕ್ರ ಮತ್ತು ಅಂತರ್ವಕ್ರ, ಕನ್ವೆಕ್ಸ್ ಪಾಲಿಗಾನ್ಸ್ ಆ್ಯಂಡ್ ಕನ್ಕೇವ್ ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಇಲ್ಲೇ ನಾವು ಬಹಿರ್ವಕ್ರನ ಇವನ್ನ ನಮಗೆ ನೆಸಿಟಿ ಇಲ್ಲ ಈ ಕ್ಲಾಸ್ ಒಳಗೆ, ಅಂತಂದರೆ ಈ ನಿಮ್ಮ ಸಿಲೆಬಸ್ಸಿಗೆ ತಕ್ಕಂಗೆ ಬಹುಭುಜಗಳ ಬಹಿರ್ವಕ್ರವನ್ನು ಮಾತ್ರ ಕಲಿತೀವಿ ನಾವು. ಇದ್ರ ಬಗ್ಗೆ ನಿಮಗೆ ಇಲ್ಲಿ 8ನೇ ತರಗತಿಯಲ್ಲಿ ಕೊಟ್ಟಿಲ್ಲ, ಹೌದಾ? ಇಷ್ಟನ್ನು ಮಾತ್ರ ನಾವು ಇಲ್ಲಿ ಏನು ಮಾಡ್ತೀವಿ? ಕಲಿತೀವಿ ಅಂತ ಹೇಳ್ಬೋದು. ನಿಯಮಿತ ಮತ್ತು ಅನಿಯಮಿತ, ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್, ಬಹುಭುಜಾಕೃತಿಗಳು. ರೆಗ್ಯುಲರ್ ಪಾಲಿಗಾನ್ಸ್ ಆ್ಯಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್, ನಿಯಮಿತ ಮತ್ತು ಅನಿಯಮಿತ. ನಿಯಮಿತ ಅಂದರೆ ಏನ್ರಿ? ನಿಯಮಿತ ಅಂತಂದರೆ ಇಂತಿಷ್ಟೇ ಇರ್ತಾವೆ, ಇವುಗಳನ್ನು ನಾವೇನಂತ ಹೇಳ್ತೀವಿ? ನಿಯಮಿತ. ಏನಂತ ಹೇಳ್ತೀವಿ? ನಿಯಮಿತ ಭುಜಾಕೃತಿಗಳಂತಂದರೆ ಹೆಂಗಪ್ಪ ಅಂದರೆ ಅಷ್ಟನ್ನು ಏನಿರ್ಬೇಕು? ಸಮ ಇರಬೇಕು, ಸಮಬಾಹುವಾಗಿರಬೇಕು, ಸಮಕೋನಿಯಾಗಿರಬೇಕು. ಇವಕ್ಕೆ ನಾವೇನಂತ ಹೇಳ್ತೀವಿ? ನಿಯಮಿತ ಅಂತ ಹೇಳ್ತೀವಿ. ಉದಾಹರಣೆ ಚೌಕ ಆಗಿರ್ಬೋದು, ಹೌದಾ? ನೆಕ್ಸ್ಟ್ ಒನ್ ಚೌಕ ಏನಾಗಿದ್ರೆ ಇದು ಸಮವಾಗ್ಯದ. ನೆಕ್ಸ್ಟ್ ಸಮಕೋನೀಯ ತ್ರಿಭುಜ, ಸಮಬಾಹು ತ್ರಿಭುಜ. ಇವುಗಳಿಗೆ ನಾವೇನಂತ ಹೇಳ್ತೀವಿ? ನಿಯಮಿತ. ಸಮಕೋನಗಳಾಗಿರಬೇಕು, ಸಮಬಾಹುಗಳಾಗಿರಬೇಕು, ಅಂಥವುಗಳನ್ನು ನಾವೇನಂತ ಹೇಳ್ತೀವಿ? ನಿಯಮಿತ. ಇಲ್ಲೇ ರೆಗ್ಯುಲರ್ ಪಾಲಿಗಾನ್ಸ್ ಅಂತಂದರೆ ಏನ್ರಿ? ಇಲ್ಲೇ ನೋಡ್ರಿ, ಸಮವಾಗಿರಬೇಕು, ಈಗ ಅಷ್ಟನ್ನು ಸಮವಾಗಿರಬೇಕು. ರೆಗ್ಯುಲರ್ ಪಾಲಿಗಾನ್ ಇಕ್ವಿಯಾಂಗ್ಯುಲರ್ ಅಥವಾ ಈಕ್ವಿಲ್ಯಾಟ್ರಲ್ ಅಂತ ಹೇಳ್ತೀವಿ. ಈಕ್ವಿಯಾಂಗ್ಯುಲರ್ ಅಥವಾ ಈಕ್ವಿಲ್ಯಾಟ್ರಲ್. ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಅಂತ ಹೇಳ್ತೀವಿ, ಹೌದಾ? ನೆಕ್ಸ್ಟ್ ಒನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಆ್ಯಂಡ್ ಈಕ್ವಿಯಾಂಗ್ಯುಲರ್ ಟ್ರಯಾಂಗಲ್. ದೀಸ್ ಆರ್ ಎಕ್ಸಾಂಪಲ್ ಫಾರ್ ರೆಗ್ಯುಲರ್ ಪಾಲಿಗಾನ್. ಓಕೆ, ಸ್ಕ್ವೇರ್ ಆ್ಯಂಡ್ ದಿಸ್ ಒನ್ ಈಸ್ ಎಕ್ಸಾಂಪಲ್ ಫಾರ್ ರೆಗ್ಯುಲರ್ ಪಾಲಿಗಾನ್. ಅನಿಯಮಿತ ಅಂತಂದರೆ ಇರ್ರೆಗ್ಯುಲರ್ ಅಂದರೆ ಹೆಂಗೆ ಬರ್ತದ್ರಿ? ಇಲ್ಲೇ ಇರ್ರೆಗ್ಯುಲರ್ ಅಂತಂದರೆ ಇದು ನಿಯಮಿತವಲ್ಲದ, ಅಸಮ. ಎರಡು ಮಾತ್ರ ಸಮ ಇದ್ದು ಎರಡೇನಾಗಿರ್ತಾವ? ಭಿನ್ನವಾಗಿರ್ತಾವ. ಇಲ್ಲ ನೋಡಿ, ಇವೆರಡು ಸಮ ಆಗಿರ್ತಾವ, ಇವೆರಡು ಭಿನ್ನವಾಗಿರ್ತಾವ. ಅಂಥವುಗಳನ್ನು ನಾವೇನಂತ ಹೇಳ್ತೀವಿ? ನಿಯಮಿತವಲ್ಲದ, ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಹೇಳ್ತೀರಿ. ಈಗ ನೀವು ಲಾಸ್ಟ್ ಇದನ್ನು ಮಾಡಿರಿ, ಚೌಕ, ವಜ್ರಾಕೃತಿ, ಆಯತ ಇವುಗಳನ್ನೆಲ್ಲ ಕಲ್ತಿದ್ದೀರಿ, ಹೌದಾ? ಸ್ಕ್ವೇರ್. ನೆಕ್ಸ್ಟ್ ಒನ್ ಪಾಲಿಗಾನ್ಸ್ ಯಾವ್ಯಾವ ರೀ? ಯಾವ್ಯಾವ ಕಲ್ತಿರೋ ಸಲ? ರೆಕ್ಟ್ಯಾಂಗಲ್ ಕಲ್ತೀರಿ, ಸ್ಕ್ವೇರ್ ಕಲ್ತೀರಿ, ರೋಂಬಸ್ ಕಲ್ತೀರಿ, ಹೌದಾ? ಕೈಟ್ ಕಲ್ತೀರಿ. ಇವೆಲ್ಲ ಏನಪ್ಪ ಅಂತಂದರೆ ಅನಿಯಮಿತ ಬಹುಭುಜಾಕೃತಿಗಳು. ಇವು ಸಿಂಬಾಲ್ ಅವ ನೋಡ್ರಿ. ಇಲ್ಲೇ ಸಿಂಬಾಲ್, ಈ ರೀತಿ ಸಿಂಬಾಲ್ ಆದರೆ ಇದು ಏನು? ಈ ರೀತಿ ಅಥವಾ ಈ ರೀತಿ, ಇವೆರಡೂ ಈಕ್ವಲ್ ಆಗಿ ತೋರಿಸ್ತವೆ. ಏನು ತೋರಿಸ್ತಾವ್ರಿ? ಈಕ್ವಲ್ಯಾಟ್ರಲ್, ಈಕ್ವಲ್ಯಾಂಗ್ಯುಲರ್, ಸಮಕೋನೀಯ, ಈ ರೀತಿಯಾಗಿ ಸಮವಾದಂತಹ ಚಿಹ್ನೆಗಳನ್ನು ತೋರಿಸ್ತಾವ ಅಂತ ಹೇಳ್ತೀವಿ. ಓಕೆ, ಇಲ್ಲೇ ಲಾಸ್ಟಿಗೆ ಕಲ್ತಿದ್ರಿ ಏನು? ಸಮಕೋನಿಗಳಾಗಿರೋ ತ್ರಿಭುಜಗಳು ಯಾವ್ಯಾವು? ಚೌಕ, ವಜ್ರಾಕೃತಿ, ರಾಂಬಸ್, ಇವೆಲ್ಲ ಏನು? ಸಮಕೋನಿಗಳಾಗಿರುತ್ತದ್ದು, ಅಂದರೆ ನಿಯಮಿತ ಬಹುಭುಜಾಕೃತಿಗಳು. ರೆಗ್ಯುಲರ್ ಪಾಲಿಗಾನ್ಸ್, ರಾಂಬಸ್. ನೆಕ್ಸ್ಟ್ ಒನ್ ರೆಕ್ಟ್ಯಾಂಗಲ್, ನೆಕ್ಸ್ಟ್ ಸ್ಕ್ವೇರ್, ಇವೆಲ್ಲ ಏನು? ನಿಯಮಿತ ಮೀನ್ಸ್ ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಹೇಳ್ತೀವಿ. ಇವುಗಳು ನೆಕ್ಸ್ಟ್ ಒನ್ ಕೋನಗಳ ಮೊತ್ತ ಅಂತಾದ, ಇವುಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ನಾಗ ಕಲಿಯೋಣಂತ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಂತ ಅದ.
ಈಗ ನೀವು ಆ್ಯಂಗಲ್ಸ್ ಆಫ್ ಪ್ರಾಪರ್ಟಿ ಗೊತ್ತದ, ತ್ರಿಭುಜಗಳ ಒಳಕೋನಗಳ ಇಂಟೀರಿಯರ್ ಆಫ್ ಟ್ರಯಾಂಗಲ್ ಏನಾಗಿರ್ತದೆ ರೀ, ಎ ಬಿ ಸಿ ಒಳಕೋನಗಳ ಮೊತ್ತ ಎಷ್ಟಿರ್ತದೆ 180 ಡಿಗ್ರಿ. ಎಷ್ಟಿರ್ತದೆ 180 ಡಿಗ್ರಿ. ಅದೇ ನಮಗೆ ಚತುರ್ಭುಜದ್ದು ರೆಕ್ಟ್ಯಾಂಗಲ್ದು ಎಷ್ಟಿರ್ತದೆ ಹೇಳಿ 360 ಡಿಗ್ರಿ. ಎ ಬಿ ಸಿ ಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಓಕೆ, ಇನ್ ಟ್ರಯಾಂಗಲ್ ABC, angle A plus angle B plus angle C is equal to 180 ಡಿಗ್ರಿ. ಇದ್ರ ಬಗ್ಗೆ ಹೇಳೋದದ. ಇವುಗಳನ್ನ ನೆಕ್ಸ್ಟ್ ಇದನ್ನು ಮಾಡೋಣ. ಇದನ್ನು ನೀವು ಆಗಲೇ ಕಲ್ತಿದ್ರಿ. ಇಲ್ಲಿ ನೋಡಿರಿ 4.1 ಅದ ಎಕ್ಸಸೈಸ್. ಇವುಗಳನ್ನು ನೀವೇನು ಮಾಡಬೇಕು, ಬಿಡಿಸಿ ತೋರಿಸ್ಬೇಕು. ಇದರೊಳಗೆ ಏನಾದರೂ ಡೌಟ್ ಇದ್ದರೆ ನನಗೆ ವಾಟ್ಸಪ್ ಮಾಡಿರಿ. ಓಕೆ, ಎಸ್, ಗುಡ್ ಡೇ.